ಬೀಳುವ ಹಂತ ತಲುಪಿರೋ ಸೂರು. ಮನೆಯ ಮೇಲ್ಚಾವಣಿಯ ಹೆಂಚುಗಳಲ್ಲಿ ಬಿರುಕು. ಇತ್ತ ತೆಂಗಿನ ಗರಿಗಳಿಂದ ಕಟ್ಟಿಕೊಂಡಿರೋ ತಟ್ಟಿಯಲ್ಲಿಯೇ ಇವರ ಸ್ನಾನ. ಇನ್ನು ಮಳೆ ಬಂದ್ರೆ ರಾತ್ರಿ ಪೂರ್ತಿ ಜಾಗರಣೆ ಮಾಡುವ ದುಸ್ಥಿತಿ. ಮನೆಗೆ ಸರಿಯಾದ ಬಾಗಿಲು ಕೂಡ ಇಲ್ಲ. ದಿನ ಭಯದಲ್ಲಿಯೇ ನಿದ್ದೆ ಮಾಡೋ ಸ್ಥಿತಿ. ಇವೆಲ್ಲ ಕರುಣಾಜನಕ ದೃಶ್ಯಗಳು ಕಂಡುಬಂದಿದ್ದು ರಾಜ್ಯದ ಗಡಿ ಭಾಗವಾದ ಪಾವಗಡದಲ್ಲಿ. ಸೂರಿಲ್ಲದೆ ಕಂಗಾಲಾದ ಬಡ ಕುಟುಂಬ. ಮಳೆ ಬಂದು ಬಿದ್ದೋದ್ರು ಏನು ಸತ್ತೋದ್ರು ಯಾರು ಬರಲ್ಲ ಸರ್. ಮನೆಯಲ್ಲಿಯೇ ವಾಸ, ಆತಂಕ. ಸರ್ಕಾರ ಅನೇಕ ಬಡವರ ಪರವಾಗಿ ಸಾಕಷ್ಟು ಯೋಜನೆಗಳನ್ನ ತಂದರೂ ಕೂಡ ಯಾವ ಪ್ರಯೋಜನ ಆಗ್ತಾ ಇಲ್ಲ ಎಂಬುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಅಧಿಕಾರಿಗಳು ಮಾತ್ರ ನಾವು ಬಡವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಬೊಬ್ಬೆ ಹೊಡಿತಾ ಇವೆ. ಆದ್ರೆ ಅವರಿಗೆ ಕನಿಷ್ಠ ಮನೆ ಕೂಡ ಸರಿಯಾಗಿಲ್ಲ. ಈ ಬಗ್ಗೆ ಯಾವೊಬ್ಬ ಜನ ಪ್ರತಿನಿಧಿಗಳು ಸುಳಿತಾ ಇಲ್ಲ. ಸೋಲಾರ್ ಸಿಟಿ ಅಂತ ಬಿರುದು ಪಡೆದಿರುವ ಪಾವಗಡ ಪಟ್ಟಣಕ್ಕೆ ಹೊಂದಿಕೊಂಡಿರೋ ರೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೊಮ್ಮತನಹಳ್ಳಿ ಗ್ರಾಮದಲ್ಲಿರೋ ಬಡ ಕುಟುಂಬವೊಂದು ಮುರುಕಲ್ಲು ಮನೆಯಲ್ಲಿಯೇ ಕಷ್ಟಪಡ್ತಾ ಜೀವನ ಮಾಡ್ತಿದ್ದಾರೆ. ಬೊಮ್ಮತನಹಳ್ಳಿ ಪಾವಗಡದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮದ ಲಕ್ಷ್ಮಮ್ಮ ಕೂಲಿ ಕೆಲಸ ಮಾಡ್ತಾ 3 ಪುಟ್ಟ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾ ಮನೆ ನಿರ್ವಹಣೆ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಬರುವ ಕೂಲಿ ಹಣದಲ್ಲಿ ಮನೆಯ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಿಕೊಳ್ಳೋದಕ್ಕೆ ಸಾಕಾಗ್ತಾ ಇಲ್ಲ. ಇನ್ನು ಮನೆ ಕಟ್ಟಿಸಿಕೊಳ್ಳಲು ಆಗದೆ ಸಂಕಷ್ಟದಲ್ಲಿದ್ದಾರೆ. ಇನ್ನು ಈ ಮನೆಯ ಹೆಂಚುಗಳು ಹೊಡೆದು ಹೋಗಿದ್ದು ಮಳೆ ಬಂದ್ರೆ ಸೋರುತ್ತೆ. ಮಳೆ ಬಂದಾಗ್ಲೆಲ್ಲ ರಾತ್ರಿ ಪೂರ್ತಿ ಜಾಗರಣೆ ಮಾಡಬೇಕಾದ ದುಸ್ಥಿತಿ. ಇದಲ್ಲದೆ ಈ ಮನೆಗೆ ಸರಿಯಾದ ಬಾಗಿಲು ಕೂಡ ಇಲ್ಲ. ಅಷ್ಟೇ ಯಾಕೆ, ತೆಂಗಿನ ಗರಿಗಳಿಂದ ಮಾಡಿಕೊಂಡಿರೋ ತಟ್ಟಿಯಲ್ಲಿಯೇ ಸ್ನಾನ ಮಾಡುವ ದುಸ್ಥಿತಿ ಇದೆ. ಇನ್ನು ಮನೆ ಬೀಳುವ ಹಂತದಲ್ಲಿದ್ದು ಭಯದಲ್ಲಿಯೇ ಈ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನು ಈ ಕುಟುಂಬದ ನಿರ್ವಹಣೆ ಮನೆಯೊಡತಿ ಲಕ್ಷ್ಮಮ್ಮ ಮೇಲೆ ಇದೆ. ಆಕೆಯ ಗಂಡ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದು ದಿನ ರಾತ್ರಿ ಕುಡಿದುಕೊಂಡು ಬರ್ತಿದ್ದಾನೆ. ಮನೆಗೆ 1 ರೂಪಾಯಿ ಕೂಡ ಕೊಡಲ್ಲ. ಹೀಗಾಗಿ ಲಕ್ಷ್ಮಮ್ಮನೇ ಕೂಲಿ ಕೆಲಸ ಮಾಡಿ ಮನೆ ನೋಡ್ಕೊಳ್ತಾ ಇದ್ದು ನಿರ್ವಹಣೆ ಮಾಡೋದು ಕೂಡ ಕಷ್ಟಕರವಾಗಿದೆ. ಮಳೆ ಬಂದು ಬಿದ್ದೋದ್ರು ಏನು ಸತ್ತೋದ್ರು ಯಾರು ಬರಲ್ಲ ಸರ್. ಯಾರು ಕೇಳೋದಿಲ್ಲ. ಸತ್ರ ಸಾಯಿಲ್ ಹೇಳಂತಾರೆ. ಈ ಊರಾಗ ಹಂಗೆ. ಗ್ರಾಮ ಪಂಚಾಯತಿ ಮೆಂಬರ್ ಕೇಳಿಲ್ಲ? ಕೇಳಿದ್ವಿ ಸಾ, ಹಾಕೊಡ್ತೀವಿ ಹೇಳಂತಾರೆ. ಸುಮ್ನೆ ಅವಾಗ ಓಟ್ ಬಂದಾಗ ಓಟ್ ಹಾಕ್ರಿ ಅಂತಾರೆ, ಹಾಕೊಡ್ತೀವಿ ಅಂತಾರೆ. ಗೆದ್ದಾಗ ಸುಮ್ನೆ ಹಾಕ್ತಾರೆ. ಎಷ್ಟು ಮನೆ ಇದಾವೆ ಊರಲ್ಲಿ? ನಮ್ದೊಂದೇ ಸಹ ಇರೋದು ಇಲ್ಲಿ. ನಿಮ್ದಲ್ಲ, ಈ ಊರಲ್ಲಿ ಎಷ್ಟು ಜನ ಎಷ್ಟು ಮನೆ ಇದಾವೆ? ಇದಾರೆ. ಮತ್ತೆ ಯಾರು ಈ ಕಡೆ ಬಂದು ನೋಡೇ ಇಲ್ಲ? ನೋಡಿದಾರೆ ಸಹ, ನೋಡ್ತಾರೆ ಹೋಗ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ ನೋಡ್ತಾರೆ ಹೋಗ್ತಾರೆ. ಹಾಕೊಡ್ತೀವಿ ಹೇಳಂತಾರೆ. ನಮ್ಮ ಯಜಮಾನ್ರು ಕೇಳಲ್ಲ, ಏನಿಲ್ಲ. ಕೆಲ್ಸಕ್ಕೆ ಹೋಗ್ತಾರೆ, ಮನೆಗೆ ಬಂದು ಕುಡಿತಾರೆ, ಸುಮ್ನೆ ಮಲ್ಕೊಂತಾರೆ. ಎಲ್ಲಿ ಕುಡಿತಾರೆ ಹೋಗಿ? ಬಾರಲ್ಲೇ ಕುಡಿದು ಬರ್ತಾರೆ. ಪಾಗೋಡಕ್ಕೆಲ್ಲ ಕೆಲ್ಸಕ್ಕೆ ಹೋಗೋ ಸಿಮೆಂಟಿನ ಕೆಲಸಕ್ಕೆ. ರಾತ್ರಿಗೆ ಬರ್ತಾರೆ 8 ಗಂಟೆ 9 ಗಂಟೆಗೆ ಕುಡಿದು ಫುಲ್ಲಾಗಿ. ಅದೇ ಸಂಸಾರ ಯಾರು ನಿಭಾಯಿಸ್ತಾರ? ನೀವೇನಾ? ಹ್ಞೂ ಸರ್. ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀರಾ? ಮಕ್ಕಳು ತುಂಬ ಚಿಕ್ಕವ್ರು ಇದ್ದಾರಲ್ಲಮ್ಮ. ಮತ್ತೆ ಇನ್ನು ಮನೆ ನಿರ್ಮಾಣಕ್ಕಾಗಿ ಹಲವಾರು ಬಾರಿ ಅರ್ಜಿ ಹಾಕಿದ್ರೂ ಕೂಡ ಯಾವ ಪ್ರಯೋಜನ ಆಗ್ತಾ ಇಲ್ವಂತೆ. ನಾವು ಬದುಕಿದ್ದೇವೋ ಸತ್ತಿದ್ದೇವೋ ಅನ್ನೋದನ್ನ ಕೂಡ ಯಾವೊಬ್ಬ ಅಧಿಕಾರಿಗಳು ಇತ್ತ ನೋಡ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಾದ್ರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬಡ ಲಕ್ಷ್ಮಮ್ಮ ಕುಟುಂಬಕ್ಕೆ ಒಂದು ಸೂರನ್ನ ಒದಗಿಸಿಕೊಡಬೇಕಾಗಿ ಪ್ರಜಾಶಕ್ತಿ ಟಿವಿಯ ಆಶಯ. ಸುಧೀರ್, ಪ್ರಜಾಶಕ್ತಿ ಟಿವಿ, ಪಾವಗಡ.